ಫೈನಲ್ ಇಯರ್ ಪ್ರಾಜೆಕ್ಟ್ಗೆ ಒಂದು ಐಡಿಯಾ ಸಿಕ್ಕೈತಿ ನನಗೆ ಮಾಡಿ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೊಂಡ್ಬಂದು ಹಿಂಗೆ ನಿಂತ್ಕೋತಿದ್ದೆ. ಇದೇನಾದ್ರೂ ಸೀನಿಯರ್ಸ್ ನೋಡಿದ್ರೆ ಪಾಪ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ನ ಅರೌಂಡ್ 9-10 ಸ್ಟಾರ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ನಾಳೆ ನಮ್ಮ ಸೀನಿಯರ್ಸಿಗೆ ಫೇರ್ವೆಲ್ ಇದೆ. ಸೊ ಪ್ರಿಪ್ರೇಷನ್ಸ್ನ ಮಾಡೋದಕ್ಕೆ ನಾವು ಈಗ 3rd ಇಯರ್ ಅಲ್ವಾ, ನಾವೇ ಸೀನಿಯರ್ಸು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ನಾವೇ ಸೀನಿಯರ್ಸು. ಸೊ ನಾವು ಬಂದಿಲ್ಲಿ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ. ಅಂದರೆ ನಾವೇನು ಮಾಡ್ತಿಲ್ಲ, ಡೆಕೋರೇಷನ್ ಅವ್ರು ಬಂದು ಡೆಕೋರೇಷನ್ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ನೋಡ್ತಾ ಇದ್ದೀವಿ. ಸೊ ಇವಾಗ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ, ಕ್ಯಾಂಟೀನಲ್ಲಿ ಎಲ್ಲ ಆಯಿತು. ಇಲ್ಲಿ ಒಂದು ಡಿಫ್ರೆಂಟಾಗಿ ಐಡಿಯಾ ಕೊಡ್ತಾ ಇದ್ದಾಳೆ. ಫೈನಲ್ ಇಯರ್ ಪ್ರಾಜೆಕ್ಟ್ಗೆ ಒಂದು ಐಡಿಯಾ ಸಿಕ್ಕೈತಿ ನಮಗೆ. ಅದು ರಂಗೋಲಿ ಬಿಡೋದು ಮಿಷಿನ್ನ ಕಂಡುಹಿಡಿತಿದ್ದೀವಿ. ಸೊ ಈ ಐಡಿಯಾನ ಯಾರು ಹೇಳಿದ್ರು ಅವಳ ಕೈಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿ ಸೂಟ್ ಆಗುತ್ತಲ್ಲ. ಸೊ ರಂಗೋಲಿ ಬಿಡೋಕ್ಕೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಯಾಕೆ ಒಂದು ರಂಗೋಲಿ ಬಿಡೋ ರೋಬೋಟ್ನ ಕಂಡುಹಿಡಿಬಾರ್ದು ಅಂದ್ಕೊಂಡು, ಸೊ ಏನಂತಂದರೆ ಆ ರೋಬೋಟ್ ಒಳಗೆ ರಂಗೋಲಿ ನಮಗೆ ಎಷ್ಟಿಂದ ಎಷ್ಟು ಬೇಕು ಅನ್ನೋದೊಂದು ದೊಡ್ಡ ಕೋಡನ್ನು ಬರೆದು ಹಿಂಗೆ ChatGPT ಸಿಗುತ್ತೆ. ChatGPT ಎಲ್ಲ ಕೊಡುತ್ತೆ ಅಂತ ಅನ್ಕೊಬಿಟ್ಟಳೆ, ತಪ್ಪು ಕೊಡುತ್ತೆ, ಎರರ್ಸು ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ ಗೈಸ್. ಅದು ಎರರ್ಸ್ ಬಂದಾಗ ಗಿಮಿಡಿ ಎಲ್ಲ ಒಂಥರ ತೆಗೆದ್ಬಿಟ್ಟು ಹಾಕಿಬಿಟ್ಟು ಯಾಕೊಂದು ಕಂಡುಹಿಡಿಬಾರ್ದು. ಇದನ್ನೇ ನಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ ಮಾಡ್ಕೊಬಾರ್ದು ಗೈಸ್. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನಮ್ಮಂಥ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಗೊತ್ತಾ ಟಾಪಿಕ್ಕು, ಇವಾಗ ಇಲ್ಲಿ ಯಾರು ರಂಗೋಲಿ ಬಿಡ್ತಾರೆ ಅಂತ ಕೇಳಿದ್ರು. ಏನು ಐಡಿಯಾ ಕೊಟ್ಲ ಅದಕ್ಕೆ ಬೇಗ ಸರಿ ಆಯಿತು. ಹಿಂಗಿತ್ತು ಚುಚ್ಚು ಇಟ್ಟರೆ ಅದು ಬಂದು ಬಿಡು ಅಂತ ರೋಬೋಟ್ನ ಕಂಡುಹಿಡಿಯೋಣ ಅಂದು. ಅದಕ್ಕೆ ನಾನು ಓಕೆ ಅಂದಿದ್ದೀನಿ. ನಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ ಏನು ಹೇಳಿ ಗೈಸ್, ರೋಬೋಟಲ್ಲಿ ರಂಗೋಲಿ ಬಿಟ್ಟ ರೋಬೋಟ್. ಅರ್ಥ ಆಯ್ತು ಅನ್ಸುತ್ತೆ. ಸೊ ಗೈಸ್ ನೋಡಿ, ನಮ್ಮ ಆಡಿಟೋರಿಯಮ್ನ ತೋರಿಸ್ತೀನಿ ನಾನು. ಜನ ಸಾಗರ ಗೈಸ್. ಆ ಲಾಸ್ಟಾಗಿ ಗೊತ್ತಿರೋದಂತ ಕೈಗೆ ಸಿಗ್ತಾಯಿಲ್ಲ. ನೋಡಿ ತೋರಿಸ್ತೀನಿ. ಇಲ್ಲಿ ಇರೋದೇ 3 ಮತ್ತೊಂದು ಜನ ತೋರಿಸ್ತೀನಿ. ನಾನು ಇಷ್ಟೊತ್ತಿಗೆ ಫುಲ್ಲು ಅವಳು ಓವರ್ ಆ್ಯಕ್ಟಿಂಗ್ ಪ್ರೀತಿ ಅಂತ ಫುಲ್ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ಕ್ಯಾಮ್ರಾ ಬಂದರೆ ಸಾಕು ಮುಚ್ಕೊಂಡ್ಬಿಡ್ತಾಳೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಖುಷಿ, ದಿಸ್ ಈಸ್ ಖುಷಿ ಗೈಸ್. ಅವರು ಅಷ್ಟೇ, ನಾನು ಗೊತ್ತಿದೆಯಲ್ಲ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸೊ ಗೈಸ್, ಪ್ರಿಪ್ರೇಷನ್ಸ್ ನೋಡಿ ಹೇಗೆ ನಡೀತಿದೆ ಅಂತ. ಸೊ ಅಲ್ಲಷ್ಟು ಜನ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಸೊ ನೋಡಿ, ಇದೇ ನಮ್ಮದು ಕಾಲೇಜ್ ಆಡಿಟೋರಿಯಂ. ಯಾರೇ ಅದು? ಹೇ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಸಾರಿ, ಮೆಡಿಕಲ್ ಕಾಲೇಜ್ ಅವ್ರದ್ದು ಆಡಿಟೋರಿಯಮ್. ಸೊ ನಾವು ಇದನ್ನ ಇವತ್ತು ನಾಳೆ ಫಂಕ್ಷನಿಗೆ ತೊಗೊಂಡಿದ್ದೀವಿ. ಸೊ ಡೆಕೋರೇಷನ್ಸ್ ಎಲ್ಲ ಮಾಡಿಸಿದ್ದಾರೆ. ನಮಗೆ ಹೋಗ್ಬೇಕು ಅನ್ನಿಸ್ತಿದೆ ಅಷ್ಟಕ್ಕೆ. ನೋಡೋಣ, ಕೊನೆವರೆಗೂ ಇರ್ತೀವಿ. ಆದಷ್ಟು ಟ್ರೈ ಮಾಡ್ತೀವಿ ಇರೋಕ್ಕಾಗಲ್ಲ. ಏನಂತೀಯ? ಹೌದು, ಟ್ರೈ ಅಲ್ಲ ಗೈಸ್, ಇರೋಕ್ಕಲ್ಲ. ಇನ್ನೊಂದು 20 ಮಿನಿಟ್ಸಲ್ಲೆಲ್ಲ ಕರ್ಕೊಂಡು ನಿದ್ದೆ ಬರ್ತಿದೆ ಗೈಸ್. ಏನು ಖುಷಿ ಫುಲ್. ಈಗ ಒಂದು ಕ್ಯಾಮ್ರಾ ಸ್ವೈಪ್ ಆಗಿದ ತಕ್ಷಣ ಒಬ್ರದ್ದು ರಿಯಾಕ್ಷನ್ಸ್ ನೋಡಿ ಗೈಸ್. ಆ್ಯಕ್ಟಿಂಗ್ ನೋ, ಓವರ್ ಆ್ಯಕ್ಟಿಂಗ್ ರೈಟ್. ಸೊ ಗೈಸ್, ಇಲ್ಲಿ ಒಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ ಫೇರ್ವೆಲ್ಗೋಸ್ಕರ. ಹಾರ್ಡ್ ವರ್ಕರ್ನ ನಿಮಗೆ ತೋರಿಸ್ತೀನಿ. ಸೊ ದಿಸ್ ಈಸ್ ಸೋ ಕಾಲ್ಡ್ ಪ್ರೆಷಿಯನ್. ಮುಂದೆ ಬನ್ನಿ ಗೈಸ್. ಅವ್ರಿಗೊಂದು ಸಾಂಗ್ ಬೇಕಂತೆ. ಇದು ಅವ್ರ ಎಂಟ್ರಿಗೊಂದು ಸಾಂಗು. ಹಂಗೆ ನೀವೇ ಮನ್ಸಲ್ಲಿ ಅಂದ್ಕೊಂಡು ಬರಬೇಕು, ನಾವೇನು ಹಾಕಲ್ಲ. ಧೀರಾ ಈ ಸುಲ್ತಾನ. ನಾನಾಗ್ಲಾ ನೋಡಿ ಬಂದು, ಅಯ್ಯೋ ಹಾಯ್ ಮಾಡಿ ನಮ್ಮ ಚಾನಲಿಗೆ. ನಾನೇ ಹೀರೋ. ಸೊ ಗೈಸ್, ಸ್ಟೇ ಟ್ಯೂನ್. ಹಿಂಗೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಹಾಕೋಯ್ತಾ ಕೂತ್ಕೋತೀನಿ. ಗಾಯ್ಸ್, ಎಂಥದ್ದು ಇಲ್ಲ ಗೈಸ್, ಸುಮ್ಮನೆ ಡೌ ಮಾಡ್ತಾಳೆ ಒಂದೇ ಒಂದು ಆಗ್ಬಿಟ್ಬಿಟ್ಟು.
ಇಲ್ಲಿವರೆಗೂ ಇನ್ನೊಂದು ಹಾಕಿಲ್ಲ ಗೈಸ್. ಅದು ಯಾವುದೇ ಇರೋದು ಇನ್ನೊಂದು ಡ್ಯಾನ್ಸ್ ಹಾಕ್ಬಿಟ್ಟವಳೆ ಮಧ್ಯದಲ್ಲಿ ಅಷ್ಟೇ ಗೈಸ್. ಇವಳೇನು ಹಾಕಲ್ಲ ಗೈಸ್. ಇನ್ಮೇಲೆ ನಂಬಿ ನನ್ನ ಬೇಗ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಒಂದು ಹಾಸ್ಟೆಲ್ ವಿಡಿಯೋದು ಇವಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ಗೈಸ್. ಏನು ಗೊತ್ತಾ ಸೈಸ್, ಸಬ್ಸ್ಕ್ರೈಬ್ ಆಗಿರೋದು ಅನ್ಸಬ್ಸ್ಕ್ರೈಬ್ ಆಗಬೇಕು. ನಿನ್ನಂತವ್ರಿದ್ದ ಜರ ಅಂತಾರೆ. ಇನ್ನೇನು ಗೈಸ್, ಅಷ್ಟೊಂದು ನಾವು ಕೊಟ್ಟಿದ್ದೀವಿ, ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂದರೆ ನಮಗೆ ಗೌರವ ಕೊಡಬೇಕು ಗೈಸ್. ಈ ವ್ಲಾಗ್ನ ನಮ್ಮ ಸ್ಮಿತಾ ಮ್ಯಾಮ್ ನೋಡ್ತೀರಾ, ಪ್ಲೀಸ್ ಮ್ಯಾಮ್ ನೋಡಿ. ಅವಳು ಎಷ್ಟು ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಾಗಬೇಕು. ಸ್ಪೆಕ್ಸ್ ಹಾಕೊಂಡವಳೆ ಮ್ಯಾಮ್, ಇವಾಗ ಸ್ಪೆಕ್ಸ್ ಹಾಕೊಂಡು ಬಂದವಳೆ. ಹಾಂ, ಸಬ್ಸ್ಕ್ರೈಬ್ ಮಾಡಿ ಮೇಘಾಸ್ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಗೈಸ್. ಎಂಥದ್ದು ಥ್ಯಾಂಕ್ ಯು ಖುಷಿ ಅವರೇ, ನಿಮ್ಮ ಸಾಕಾರಕ್ಕೆ ಇಲ್ಲಿಂದಲೇ ಅಡ್ಬಿದ್ದು. ಸೊ ಗೈಸ್, ಪಾಪ ಅಪೂರ್ವ ಹುಷಾರಿಲ್ಲ ಅಂತ ಮಲ್ಕೊಬಿಟ್ಟಿದ್ದಾಳೆ. ಸೊ ಅವಳ ಜೊತೆ ನಾನು ಮಾತಾಡ್ತಾ ಇಲ್ಲ, ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೋತಿದ್ದೆ ನಮ್ಮ ಪ್ರಶಾಂತ್ ಅಣ್ಣ. ಎಲ್ಲ ಓಟ್ ಹಾಕಿ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೋ ಬಂದು ನಿಂತ್ಕೋತಿದ್ದೆ. ಅಯ್ಯೋ, ಪಾಸ್ಪೋರ್ಟ್ ಸೈಜಲ್ಲಿ ಎಷ್ಟು ಮುದ್ದ ಕಾಣಿಸ್ತೀವಿ. ಕ್ರಮ ಸಂಖ್ಯೆ 1 ಗೆಲುವು ನಂದು. ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ. ಎಲ್ಲ ಸಪೋರ್ಟ್ ಮಾಡಿ, ವೋಟ್ ಮಾಡಿ. ಯಾವ ಕ್ಷೇತ್ರ ನಿಮ್ದು? ಸಕರ್ಕರ ಇದ್ದು ಬರೀ ಇಂಥದೆಯಾ? ಯಾವ ಕ್ಷೇತ್ರ? ನಮ್ದು ಪಕ್ಷೇತರ. ನಮ್ಮ ಕ್ಷೇತ್ರನಾ ನಾಗಮಂಗಲ ಕ್ಷೇತ್ರ ಬರ್ಬೋದೇನೋ ಗೈಸ್. ನಾಗಮಂಗಲ ಕ್ಷೇತ್ರ, ಆದರೆ ನಮ್ದು ಬಿಜೆಪಿ ಕಾಂಗ್ರೆಸ್ ಏನಿಲ್ಲ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೋತಾ ಇರ್ತಾರೆ. ಸೊ ಓಟ್ ಹಾಕಿ ಗೆಲ್ಲಿಸಿ. ನೆಕ್ಸ್ಟು ನಿಮಗೆಲ್ಲ ಮನೆಗೆಲ್ಲ ಉಪಕಾರ ಮಾಡ್ತೀವಿ. ಉಪಕಾರ ಮಾಡ್ತೀವಿ. ಉಪ್ಪು ಖಾರ ಕೊಟ್ಟರೆ ತುಂಬ ಒಳ್ಳೆಯದು. ಉಪ್ಪು ಖಾರ ಕೊಡ್ತಾರೆ ಅವರಿಗೆ. ಸೊ ಗೈಸ್, ಇವಾಗ ಗಿಫ್ಟ್ಸು ಅರೈವ್ ಆಗಿದೆ. ನೋಡ್ಬೋದು, ಬಾಕ್ಸಸ್ ನಮ್ಮ ಸೀನಿಯರ್ ಸಿಕ್ಕಿ ಕೊಡ್ತಾ ಇರೋದು. ಸೊ ದೆನ್ ಇಲ್ಲಿ ಗಿಫ್ಟ್ ರ್ಯಾಪರ್ಸ್ ಬಂದಿದೆ. ಇಲ್ಲಿ ಇಷ್ಟಿದೆ, ಇದನ್ನೆಲ್ಲ ರ್ಯಾಪ್ ಮಾಡಬೇಕು ಕೂತು. ಸೊ ಈಗ ರ್ಯಾಪ್ ಮಾಡ್ತಿದ್ವಿ. ಅದಾದ್ಮೇಲೆ ಗೈಸ್, ಆಮೇಲೆ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕರು, ಬ್ಲೇಡ್ ಬಾಯ್, ಈಸಿ ಬ್ರಾಂಚಿಂದ ಓಡಾಡ್ತಿರೋ ಕೋಆರ್ಡಿನೇಟರ್ನ ತೋರಿಸ್ತೀನಿ ನಿಮಗೆ. ಜೋರಾಗಿ ಮಾತಾಡಿದ್ರೆ ವಾಚ್ಮನ್. ಸೊ ಚಂದನ JK ಅಂತ ಗೈಸ್ ಅವರು. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಗೈಸ್. ಎಲ್ಲ ಬೇಗ ಬೇಗ ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಬಾಕ್ಸ್ ನೋಡಿ ಒಳ್ಳೆ ಹೆಂಗೆ ಕಟ್ಟಿದ್ದಾರೆ. ಇದು ಏನಾದರೂ ಸೀನಿಯರ್ಸ್ ನೋಡಿದ್ರೆ ಪಾಪ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ನಮ್ಮ ಪ್ರಶಾಂತ್ ಅಣ್ಣ ಚೆನ್ನಾಗಿ ಹೇಳ್ತಿದ್ದಾನೆ ಹೆಂಗೋ ರ್ಯಾಪ್ ಮಾಡೋದು ಹೇಳ್ಕೊಡ್ತೀನಿ ಅಂತ. ಹಿಂಗೆ ಬನ್ನಿ ಗಾಯ್ಸ್, ಈ ಥರ ಹಿಡ್ಕೋಬೇಕು, ಈ ಥರ ಹಾಕೋಬೇಕು. ಹಾಂ, ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಹಾಕ್ಬೇಕು. ಏನು ಮಾಡೋದ ಗೊತ್ತಾ, ಹೊರಗಡೆ ಪ್ಯಾಕ್ ಮಾಡ್ತಾರೆ. ಪ್ಲಾಸ್ಟಿಕ್ ಕುಡಿ ಗೈಸ್. ಗಾಯ್ಸ್ ಹೆಂಗೆ ಕೊಂಡ್ಕೊಬಿಟ್ಟಿದ್ದೆ. ಇರಿ, ನಾನು ಹೆಲ್ಪ್ ಮಾಡ್ತೀನಿ ಗೈಸ್. ನಂದು ಒಂದು ಅಳಿಲ್ ಸೇವೆ ಮಾಡ್ತಾ ಇದ್ದೀನಿ ನಾನು. ನೋಡಿ ಗೈಸ್, ಅರಿದೇ ಇರೋ ಕತ್ರಿ ಕೊಟ್ಟವ್ರೆ ಇವರು. ಹರಿದಾರ ಕೊಡ್ತೀರಿ, ಕಟ್ಟಾಗ್ದಾರ ಕತ್ರಿ ಕೊಟ್ಟವ್ರೆ ಗಾಯ್ಸ್. A few moments later. ಸೊ ಗೈಸ್, ಇವಾಗ ರಂಗೋಲಿ ಬಿಡೋದಕ್ಕೆ ಬಂದಿದ್ದೀವಿ. ನೋಡಿ, ನಾವು ರಂಗೋಲಿ ಬಿಡ್ತಾ ಇದ್ದೀವಿ. ನಾನು ಎಷ್ಟು ಚೆನ್ನಾಗಿ ಫಿಲ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಕಲರ್ ಫಿಲ್ ಮಾಡೋದು ನೋಡಿ. ರಂಗೋಲಿ ಹೀಗೆ ಫಿಲ್ ಮಾಡ್ತಾ ಇದ್ದೀನಿ. ಸೊ ರಂಗೋಲಿ ಇಷ್ಟ ಆಗಿದೆ. ರಂಗೋಲಿ ಎಲ್ಲ ಬಿಟ್ಟಾಯಿತು, ಡೆಕೋರೇಷನ್ಸ್ ಎಲ್ಲ ಮುಗಿದೈತಿ. ಇವಾಗ ಟೈಮು ಒಂದು 11. ಟೈಮ್ ಎಷ್ಟು? 11:20 ಗೈಸ್. ಗೈಸ್ ನೋಡ್ಕೊಳ್ಳಿ, ಸಾರಿ 11:20 ಆಗಿದೆ ಗೈಸ್. ಸೊ ಇವಾಗ ಹೋಗ್ತಾ ಇದೀವಿ. ಫುಲ್ ಖುಷಿ ಆಗ್ತೈತೆ ನನಗೆ. ಇವತ್ತೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊತ್ತವರೆಗೂ ಹೊರಗಡೆ ಇರೋದು. ಇವಾಗ ಹೋಗ್ಬೇಕು ಒಳಗಡೆ ಗೈಸ್. ನಾವೇ ಸಕ್ಸಸ್ಫುಲಿ ಎಲ್ಲ ಮಾಡಿದ್ದೀವಿ. ನಾಳೆ ಬೆಳಿಗ್ಗೆ ಬೇಗ ಬರ್ಬೇಕಂತೆ. ನಮ್ಮ ಕ್ಲಾಸಲ್ಲಿ ಮಾತಿನ ಮಲ್ಲಿ ಅಂತ ಪಕ್ಕ ರಕ್ಷಿತಂಗೆ ಸಿಗೋದು. ಮಾತಿನ ಮಲ್ಲಿ, ಅನು 10 ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ 1000 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಪ್ರೀತಿ ತರ ಡಿಟ್ಟೋ, ಪ್ರೀತಿ ತರ ಆಕ್ಟಿಂಗ್
ಓವರ್ ಆಕ್ಟಿಂಗ್ Right. ಪಾರ್ಟ್ 2 ರಕ್ಷಿತಾ ಇದ್ದಾರೆ ನಾನೇ ಕಾಂಟ್ಯಾಕ್ಟ್ guys, ಮಾಡಿ ನಿಮ್ಗೆ ಆ ಥರ ರಕ್ಷಿತಾ. ಬೇಕು ಯಾರಂದ್ರೆ ತುಂಬಾ ಅಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ ಇವರು. ಸೊ ನಾಳೆ ಬೆಳಿಗ್ಗೆ ಸಿಗ್ತೀನಿ ಮತ್ತೆ ಈ ವ್ಲಾಗ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಮಾರ್ನಿಂಗ್ ಒಂದು 9 o'clock ಬರ್ತೀವಿ ಬಿಕಾಸ್ ನಮ್ದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ನಾನು ಮತ್ತೆ ಪ್ರೀತಿ ಇಬ್ಬರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀವಿ. ಪ್ರೀತಿ ಯಾರು ಅಂತ ನಾನು ತೋರಿಸ್ತೇನೆ. ಇವಳೆ ಪ್ರೀತಿ ಗೈಸ್, ಇವಳು ಮೇಘ ಗೈಸ್. ಸೊ ಅದಾದ್ಮೇಲೆ ಇವಾಗ ಏನೋ ವರ್ಕರ್ಸ್ನ ನೋಡಿ ಗೈಸ್, ಹಾರ್ಡ್ ವರ್ಕರ್ಸ್ ಎಷ್ಟು ಚಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಲಾಗು ಅಂದುಕೊಂಡು ಸಾಯ್ತಿದ್ದಾಳೆ ಗೈಸ್. ಬಿಡಿ ಗೈಸ್, ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು. ಸೊ ಇನ್ನ ಪ್ಯಾಕ್ ಆಗಿಲ್ಲ, ಬೇಕಾದ್ರೆ ಆಮೇಲೆ ಹೋಗಿ ರೆಡಿ ಆದರಂತೆ ಸ್ವಲ್ಪ ಅಲ್ಲಿ ನಾನು ನೋಡಿದ್ದೆ. The next day.